ರಾಜ್ಯದಲ್ಲಿ ಬಜೆಟ್ ಕ್ಷಣಗಣನೆ ಶುರುವಾಗಿದೆ. ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಈ ಬಾರಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ದಾಖಲೆಯ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ರಾಜ್ಯದಲ್ಲಿ ಕ್ಷಣಗಣನೆ ಶುರುವಾಗಿದೆ. ನಾಳೆ ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬಜೆಟ್ ಮಂಡನೆಗೆ ಮುನ್ನವೇ ವಿಪಕ್ಷಗಳು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಬಜೆಟ್ನಲ್ಲಿ ತೆರಿಗೆ ಏರಿಸುವಂತಹ ಸಾಧ್ಯತೆ ಕಡಿಮೆ ಇದೆ ಹೀಗಂತ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ವರ್ಷ ಪೂರ್ತಿ ತಿಂಗಳಿಗೆ 4 ತೆರಿಗೆ ಹಾಕ್ತಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಬೇಕಾಬಿಟ್ಟಿಯಾಗಿ ಸಾಲವನ್ನು ಮಾಡಿದೆ, ದಿವಾಳಿ ಕೂಡ ಆಗಿದೆ, ಏನಿದೆ ಕೊಡೋಕೆ ಅಂತ. ಆರ್ಥಿಕ ಶಿಸ್ತು ಕಾಪಾಡ್ತಾ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಬರೇ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಟೀಕಾ ಪ್ರಹಾರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಚಲವಾದಿ ನಾರಾಯಣ ಸ್ವಾಮಿ ಕೂಡ ವಾಗ್ದಾಳಿ ನಡೆಸಿದ್ರು. ಇಬ್ಬಿಬ್ಬರು. ರಾಜ್ಯದಲ್ಲಿ 17ನೇ ದಾಖಲೆಯ ಬಜೆಟ್ ಏನಿದೆ ಅದರ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಈಗ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಏನೇನಿರುತ್ತೆ ಏನೇನಿರಲ್ಲ ಸಾಕಷ್ಟು ನಿರೀಕ್ಷೆ ಇದೆ. ಈ ಬಾರಿಯ ಬಜೆಟ್ ಏನಿದೆ ಅದು ಜನರಿಗೆ ಅನುಕೂಲ ಆಗುತ್ತಾ, ಮಧ್ಯಮ ವರ್ಗದವರಿಗೆ ಏನು ಸಿಗುತ್ತೆ, ಬಡ ಜನರಿಗೆ ಏನು ಸಿಗುತ್ತೆ, ರೈತರಿಗೆ ಏನು ಸಿಗುತ್ತೆ, ಇನ್ನು ನಾರ್ಮಲ್ ಆಗಿರುವಂತಹ ವ್ಯಕ್ತಿಗಳಿಗೆ ಏನಾದರೂ ವಿನಾಯಿತಿ ಇದೆಯಾ? ಈ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇರುವಾಗ ವಿಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಬೇಕಾಬಿಟ್ಟಿಯಾಗಿ ಸರ್ಕಾರವನ್ನು ನಡೆಸ್ತಾ ಇದೆ, ದುಡ್ಡೇ ಇಲ್ಲ. ಹೀಗಾಗಿ ಈ ರೀತಿಯಾಗಿ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ. ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಡ್ಜೆಟ್ ನಾಳೆ ಮಂಡನೆ ಆಗೋದಿದೆ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತೆರಿಗೆಗಳನ್ನು ಹೊರೆಯನ್ನು ಏರುವಂಥ ರಾಮಯ್ಯ ಇವರು. ಕೇಂದ್ರದ ಬಡ್ಜೆಟಲ್ಲಿ ತೆರಿಗೆಗಳನ್ನು ಕಡಿಮೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್. ಅದು ಅವರ 1 ಗಂಟೆ 10 ನಿಮಿಷದ ಭಾಷಣದಲ್ಲಿ. ಇಲ್ಲಿ ಸಿದ್ದರಾಮಯ್ಯನವರು ತೆರಿಗೆಗಳನ್ನು ಬಡ್ಜೆಟಲ್ಲಿ ಏರಿಸಲ್ಲ, ವರ್ಷ ಪೂರ್ತಿ ತಿಂಗಳಿಗೆ 4 ತೆರಿಗೆಗಳನ್ನು ಹಾಕಿದ್ದಾರೆ. ಈಗಾಗಲೇ 36 ತೆರಿಗೆಗಳನ್ನು ಏರಿದ್ದಾರೆ. ಈಗ ಹೊಸ ತೆರಿಗೆಗಳನ್ನು ಹುಡುಕ್ತಾ ಇದ್ದಾರೆ. ನನಗೆ ಪೆಟ್ರೋಲು, ಡೀಸಲ್ಲು, ಎಣ್ಣೆ, ಸಿಗರೇಟ್ ಈ ಥರದ್ದು ಏನಾದರೂ ಹುಡುಕ್ತಾರೆ. ಮನೆ ತೆರಿಗೆ ಎಲ್ಲ ರೈಸ್ ಮಾಡಿಬಿಟ್ಟಿದೆ. ಅಂದರೆ ಈ ಸರ್ಕಾರ ಜನರಿಗೆ ಏನು ಭರವಸೆ ಕೊಟ್ಟಿತ್ತು, ಚುನಾವಣೆಗೆ ಮುಂಚೆ ಹೇಳಿದರು ನಾವು ಯಾವುದೇ ಜನಗಳ ಮೇಲೆ ಹೊರೆ ಹಾಕದೆ ಗ್ಯಾರಂಟಿಗಳನ್ನು ನಾವು ತರ್ತೀನಿ ಅಂತ ಅವರ ಭಾಷಣದಲ್ಲೇ ಹೇಳಿದರು. ಆದರೆ ತೆರಿಗೆಗಳ ಭಾರದಿಂದ ಸಿದ್ದರಾಮಯ್ಯ ಒಬ್ಬರೇ ನನಗನ್ಸ್ತತೆ ಅವರ ಅವಧಿ ಮುಗಿಯೋದ್ರೊಳಗಡೆ 6 ಲಕ್ಷ ಕೋಟಿ ಸಾಲ ಮಾಡ್ತಾರೆ. 6 ಲಕ್ಷದ ಕೋಟಿ. ನಮ್ಮ ಆರ್ಥಿಕ ಶಿಸ್ತೇನಿದೆ 3 ಒಳಗಡೆ ಇರಬೇಕು. 2 ವರ್ಷದಿಂದನೇ ಅದು ದಾಟ್ಬಿಟ್ಟಿದೆ. 3 ದಾಟ್ಬಿಟ್ಟು ಆಚೆ ಹೊರಟೋಗಿದೆ. ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸರ್ಕಸ್. ಈ ಕಣ್ಕಟ್ಟು ವಿದ್ಯೆ ಅಂತಾರಲ್ಲ, ಈ ಕಣ್ಕಟ್ಟು ವಿದ್ಯೆ ಸಿದ್ದರಾಮಯ್ಯನವರ ಈ ಕಣ್ಕಟ್ಟು ವಿದ್ಯೆ ಇದು. ಆ ಕಣ್ಕಟ್ಟು ವಿದ್ಯೆಯಿಂದ ಆ ಒಂದು ಆದಾಯವನ್ನು ಜಾಸ್ತಿ ಮಾಡಿ ಇಲ್ಲದೇ ಇರೋವಂಥ ಆದಾಯವನ್ನು ಸೃಷ್ಟಿ ಮಾಡಿ ನಮ್ಮದು ಆರ್ಥಿಕ ಶಿಸ್ತನ್ನು ಕಾಪಾಡಿದಿರಿ ಅಂತ ತೋರಿಸೋವಂಥ ಕೆಲಸವನ್ನು ಈ ಬಾರಿನೂ ಮಾಡ್ತಾರೆ. ಹಿಂದೆ 2 ವರ್ಷದಿಂದ 3ಕ್ಕೆ ಬಂದ್ಬಿಟ್ಟಿತ್ತು. ಹೋದ ವರ್ಷ 2.95 ತೋರಿಸಿದ್ದಾರೆ. ಈ ವರ್ಷವೂ ಕೂಡ ಇಲ್ಲದೇ ಇರೋ ಆದಾಯನ ಸೃಷ್ಟಿ ಮಾಡಿ ನಾವು ಆರ್ಥಿಕ ಶಿಸ್ತನ್ನು ಕಾಪಾಡಿದೆ ಅಂತ ತೋರಿಸ್ತಾ ಇದ್ದಾರೆ. ನಾನು ಒಪ್ಕೊಂಡಿದ್ದಾರೆ ಸಾಲ ಮಾಡೇ ಮಾಡ್ತೀನಿ ಅಂತ. ಅಂದ್ರೆ ಸಾಲ ಇಲ್ಲದೆ ಈ ಸರ್ಕಾರ ಒಂದು ಹೆಜ್ಜೆನೂ ಮುಂದೆ ಹೋಗೋದಿಲ್ಲ. ಇವತ್ತು ನೋಡಿ ನೀರಾವರಿ 17ನೇ ಬಡ್ಜೆಟ್ ಅಂತೇಳಿ ಈಗಾಗಲೇ ಘೋಷಣೆ ಮಾಡ್ಕೊಂಡಿದ್ದಾರೆ. ನಾನಾದರೂ ಅವರನ್ನು ಪ್ರಶಂಸೆಯನ್ನು ಮಾಡಬೇಕು. ಯಾಕಂತಂದರೆ 17 ಬಾರಿ ಬಡ್ಜೆಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಅವರೊಬ್ಬರಿಗೆ ಮಾತ್ರ. ಆದ್ದರಿಂದ ಅವ್ರಿಗೊಂದು ಬಿರುದನ್ನು ಕೊಡ್ಬೋದು.
ಬಡ್ಜೆಟ್ನ ಜಾದೂಗಾರ ಅಂತ. ಜಾದೂಗಾರ ಯಾವುದರಲ್ಲಿ ಅಂದರೆ ಸಾಲ ಮಾಡೋದ್ರಲ್ಲಿ. ಸಾಲ ಮಾಡೋದೇ ಒಂದು ಜಾದೂಗಾರನ ಕೆಲಸ. ಇವತ್ತು ತಮ್ಮ ಪತ್ರಿಕೆಗಳ ಮೂಲಕ ನಾನು ನೋಡಿದ್ದೇನೆ, ಸಾಲ ಅನಿವಾರ್ಯ ಅಂತಕ್ಕಂಥ ಮಾತನ್ನು ಇವತ್ತೇ ಹೇಳ್ಬಿಟ್ಟಿದ್ದಾರೆ ಅವರು. ಮಾನ್ಯ ಅಶೋಕ್ ಅವರು ಹೇಳಿದರು ಸಾಲ ಮಾಡದೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ. ಅದು ಸತ್ಯ ಇದೆ. ಅದು ಈಗಾಗಲೇ ಅವರೇ ಒಪ್ಕೊಂಡಿದ್ದಾರೆ ಸಾಲ ಮಾಡೇ ಮಾಡ್ತೀನಿ ಅಂತ. ಅಂದರೆ ಸಾಲ ಇಲ್ಲದೆ ಈ ಸರ್ಕಾರ ಒಂದು ಹೆಜ್ಜೆನೂ ಮುಂದೆ ಹೋಗೋದಿಲ್ಲ. ಇವತ್ತು ನೋಡಿ ನೀರಾವರಿ ಪರಿಸ್ಥಿತಿ ಏನಿದೆ, ನೀವು ಅದಕ್ಕೆ ಏನು ಕೊಡುಗೆ ಕೊಡುವಂಥವ್ರು ಇದ್ದೀರಿ. ಎತ್ತಿನ ಹೊಳೆ ಇಷ್ಟು ವರ್ಷಗಳು ಯಾವತ್ತೋ ಅದು ಮುಗಿಬೇಕಾಗಿತ್ತು, ಇವತ್ತಿಗೂ ಆಗಿಲ್ಲ, ಅಲ್ಲೇ ಬಿದ್ದಿದೆ. ಈ ಬೆಂಗಳೂರಿನ ನೀರನ್ನು ಮೂರನೇ ಇದು ಮಾಡಿ ಕಳಿಸ್ಬೇಕಾಗಿತ್ತು, ಇದುವರೆಗೂ ಮಾಡಿಲ್ಲ. ರೈತರ ಪರಿಸ್ಥಿತಿಗಳನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ದಲಿತ ಸಮುದಾಯಗಳು ಬೀದಿಗೆ ಬಿದ್ದಿವೆ. ಈಗ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾ ಇವೆ. ಅದನ್ನು ಪರಿಹರಿಸಲಿಕ್ಕೆ ನಿಮಗೆ ಆಗಲೇ ಇಲ್ಲ. ಕೋರ್ಟ್ಗೆ ನೀವು ಏನು ವಿಷಯವನ್ನು ಮಂಡಿಸಿ ನೀವು ಅದನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ. ನೀವೇ ಹೋಗಿ ಸಿಕ್ಕಿಬಿದ್ದಿದ್ದೀರಿ. ಈಗ ಜನರ ಕೈಯಲ್ಲೂ ಸಿಕ್ಕಿದ್ದೀರಿ, ಅಲ್ಲಿ ನ್ಯಾಯಾಲಯದ ಕೈಯಲ್ಲೂ ಸಿಕ್ಕಿದ್ದೀರಿ. ಬಟ್ ನಿಮಗೆ ಈ ಒಂದು ಅಧಿಕಾರ ನಡೆಸ್ತಕ್ಕಂಥದ್ದೇ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಈ ಸರ್ಕಾರ. ಸಂತುಷ್ಟವಾಗಿದೆ. ಯಾಕಿದೆ ಅಂತಂದರೆ, ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡೋದ್ರ ಬದಲು ಇನ್ನಷ್ಟು ಸಮಸ್ಯೆಗಳನ್ನು ಉಲ್ಬಣ ಮಾಡಿ ಅವರ ತಲೆಗೆ ಕಟ್ಟಿ ಅವರ ನೆಮ್ಮದಿ ಕೆಡಿಸಿದ್ರಿಂದ ನಿಮ್ಮ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಜನ ಇಲ್ಲ. ಅದರಿಂದ ನೀವು ನೆಮ್ಮದಿಯಾಗಿದ್ದೀರಿ. ಆದರೆ ಜನ ನೆಮ್ಮದಿಯಾಗಿರೋದು ಯಾವಾಗ? ಸಿದ್ದರಾಮಯ್ಯ ಅವರು ಬಜೆಟ್ನ ಜಾದೂಗಾರ ಅಂತ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಮಾತನಾಡ್ತಾ ಇದ್ರು. ಆರ್ ಅಶೋಕ್ ಕೂಡ ಅಷ್ಟೇ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಸಾಲವನ್ನು ಮಾಡಿದೆ, ರಾಜ್ಯದ ಜನತೆಯ ಮೇಲೆ ಹೊರೆಯನ್ನು ಹಾಕ್ತಾ ಇದ್ದಾರೆ, ತೆರಿಗೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ತಿಂಗಳಿಗೆ 4 ಬಾರಿ ಏರಿಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಅನೇಕ ಬಾರಿ ಬಜೆಟನ್ನು ಮಂಡನೆ ಮಾಡಿ ಬಿರುದನ್ನು ತಗೊಂಡಿರುವಂತಹ ಸಿದ್ದರಾಮಯ್ಯ ಅವರು ಬರೀ ಸಾಲವನ್ನೇ ಮಾಡ್ತಾ ಇದ್ದಾರೆ. ಆ ಸಾಲದ ಹೊರೆಯನ್ನು ರಾಜ್ಯದ ಜನತೆಯ ಮೇಲೆ ಹಾಕ್ತಾ ಇದ್ದಾರೆ. ಇನ್ನು ಈ ಬಜೆಟ್ನಲ್ಲಿ ನಾವು ಏನನ್ನೂ ಕೂಡ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅವರೇ ಹೇಳ್ತಾರೆ ಒಂದು ಕಡೆ ಸಾಲ ಮಾಡಿದ್ರೆ ನಡೆಯೋದು ಸರ್ಕಾರ, ಇಲ್ಲ ಅಂತಂದರೆ ಇಲ್ಲ ಅಂತ. ಹೀಗಿರುವಾಗ ಈ ಬಜೆಟ್ನಲ್ಲಿ ಏನು ಸಿಗುತ್ತೆ ಏನಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಇದೆ. ಆರ್ ಅಶೋಕ್ ಅವರಾಗಿರ್ಬೋದು, ಚಲವಾದಿ ನಾರಾಯಣಸ್ವಾಮಿ ಅವರಾಗಿರ್ಬೋದು, ಇವರಿಬ್ಬರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ನಾಳೆ ಏನು ಬಜೆಟ್ ಮಂಡನೆ ಆಗುತ್ತೆ, ಎಲ್ಲರೂ ಕೂಡ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಯಾರಿಗೆ ಏನು ಸಿಗುತ್ತೆ ಅಂತ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಆರ್ಥಿಕ ಶಿಸ್ತು ಇಲ್ಲ, ಕಾಪಾಡ್ಕೊಳ್ಬೇಕು, ಆದರೆ ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಈ ಇಬ್ಬರು ನಾಯಕರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.